ಅವರೆಲ್ಲರೂ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟು ಸೈಟ್ ಖರೀದಿ ಮಾಡಿ ಮನೆ ಕಟ್ಟಿಸಿದ್ದಾರೆ. ಸುಮಾರು 40 ರಿಂದ 50 ವರ್ಷ ಅಲ್ಲೇ ವಾಸ ಮಾಡ್ತಾ ಇದ್ದ ಜನರಿಗೀಗ ಬರ ಸಿಡಿಲು ಬಡದಂತಾಗಿದೆ. ಯಾಕೆ ಅಂತೀರಾ? ಆ ಕುರಿತ ವರದಿ ಇಲ್ಲಿದೆ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಒಂದು ಸುಂದರ ಸೂರಿಗಾಗಿ. ಮಧ್ಯಮ ಕುಟುಂಬದವರಿಗೆ ಸ್ವಂತ ಮನೆ ಕಟ್ಟೋದು ಅಂದ್ರೆ ಸಂಭ್ರಮ. ಸಾವಿರಾರು ಕನಸು ಕಟ್ಕೊಂಡು ಕಾಸಿಗೆ ಕಾಸು ಜೋಡಿಸಿ ಮನೆ ಕಟ್ತಾರೆ. ಇಲ್ಲಿ ನೋಡಿ, ಇವರೆಲ್ಲ ಕಷ್ಟನೋ ಸುಖಾನೋ ನಮಗೂ ಒಂದು ಸೂರು ಇರಲಿ ಅಂತ ಸೈಟ್ ಖರೀದಿಸಿ ಮನೆ ಕಟ್ಕೊಂಡಿದ್ದಾರೆ. ಇನ್ನೂ ಕೆಲವರು ಸೈಟ್ ಖರೀದಿಸಿದ್ದಾರೆ. ಆದರೆ ಇದೀಗ ಕನಸಿನ ಮನೆ ಬಿಡುವಂತಹ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ರೊಚ್ಚಿಗೆದ್ದ ನಿವಾಸಿಗಳು ನಮಗೆ ನ್ಯಾಯ ಬೇಕು ಅಂತ ಬೀದಿಗಿಳಿದಿದ್ದಾರೆ. ಮನೆಗಳು, ಕಟ್ಟಡಗಳ ತೆರವಿಗೆ ಕೋರ್ಟ್ ಆದೇಶ. ರಸ್ತೆ ತಡೆದು ಅಧಿಕಾರಿಗಳ ವಿರುದ್ಧ ನಿವಾಸಿಗಳ ಆಕ್ರೋಶ. ಮಹಿಳೆಯರು, ಮಕ್ಕಳು, ವೃದ್ಧರೆನ್ನದೆ ಕೆಲಸ ಕಾರ್ಯ ಬಿಟ್ಟು ಪ್ರತಿಭಟನೆ ಮಾಡ್ತಾ ಇರೋ ಇವರೆಲ್ಲರೂ ಕಲಬುರಗಿ ನಗರದ ಸಿದ್ದರಾಮೇಶ್ವರ ಬಡಾವಣೆ ನಿವಾಸಿಗಳು. ಕಳೆದ 40-50 ವರ್ಷಗಳ ಹಿಂದೆ ಸರ್ವೆ ನಂಬರ್ 36 ಮತ್ತು 95ರಲ್ಲಿ 30-40, 40-60 ಸೈಟ್ಗಳನ್ನು ಖರೀದಿಸಿ ನೆಮ್ಮದಿಯ ಜೀವನ ನಡೆಸ್ತಾ ಇದ್ರು. ಅಂದಾಜು 300ರಿಂದ 400 ಮನೆಗಳಿದ್ದು ಇವರೆಲ್ಲ ಕೇವಲ ನೋಟರಿ ಮೇಲೆ ಸೈಟ್ ಖರೀದಿಸಿ ಮನೆ ಕಟ್ಟಿದ್ದಾರೆ. ಆದರೆ ಈ ಜಮೀನು ನಂದು ಅಂತ ಮಾಲೀಕರೊಬ್ಬರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಹೀಗಾಗಿ ಕೋರ್ಟ್ ಎಲ್ಲಾ ಮನೆಗಳು, ಕಟ್ಟಡಗಳನ್ನು ತೆರವು ಮಾಡಿ ಆದೇಶ ಹೊರಡಿಸಿದೆ. ಅದರಂತೆ ಕೋರ್ಟ್ ಸಿಬ್ಬಂದಿ ತೆರವಿಗೆ ಬಂದಾಗ ರೊಚ್ಚಿಗೆದ್ದ ನಿವಾಸಿಗಳು ಮುತ್ತಿಗೆ ಹಾಕಿದ್ರು. ಅಷ್ಟೇ ಅಲ್ಲ, ಆಳಂದ ಚೆಕ್ಪೋಸ್ಟ್ ಬಳಿ ರಸ್ತೆ ತಡೆದು ಹೈಟ್ ಡ್ರಾಮಾವನ್ನೇ ನಡೆಸಿದ್ದಾರೆ. ನಾವು 2000ನಲ್ಲಿ ಪ್ಲಾಟ್ ತಗೊಂಡಿದ್ದೇವ್ರಿ, 2 ಅಂತಸ್ತು ಕಟ್ಟಿವಿ. ಇದು ಪೂರಾ ಲೇಔಟ್ ಇರೋದೇ ನೋಟ್ರಿ ಮೇಗೆ ತಗೊಂಡದ್ರಿ. ಎಲ್ಲರೂ ನಳದ ಬಿಲ್ ಕಟ್ತೀವ್ರಿ, ಡ್ಯಾನೇಜ್ ಬಂದೈತ್ರಿ, ರೋಡ್ ಬಂದೈತಿ, ಓಟ್ ಹಾಕ್ತೀವಿ, ಕರೆಂಟ್ ಬಿಲ್ ಕಟ್ತೀವಿ, ಪ್ರತಿ ಮನಿ ಟ್ಯಾಕ್ಸ್ ಕಟ್ತೀವಿ. ಇಲ್ಲಿವರೆಗೂ ಮನಿ ಟ್ಯಾಕ್ಸ್ ತಗೊಂಡಾರ್ರಿ. ಈಗ ಅವ್ರವ್ರ ಅಣ್ತಂಬ್ರು ಏನು ಜಗಳ ಆಡ್ಯಾರ, ಒಬ್ಬರು ಪಾಲಿಗೆ ಏನದ ಇದು ಬಂದೈತಂತ್ರಿ. ಈಗ ಮೇಗಿಂದ ಆರ್ಡರ್ ಆಗೈತಂತ. ನಾ ಖುಲ್ಲಾ ಫ್ಲಾಟ್ ಅದ ರೀ, ನಮ್ದು ಕಬ್ಜಾ ಮಾಡ್ಕೊಂಡ ಮೇಲೆ ಅವ ಕಟ್ಟಿಸ್ಕೊಂಡನ್ರಿ. ಈಗ ಅಂಜಿಸನ್ರಿ, 4-5 ವರ್ಷ ಆಯ್ತು ಹಿಂಗೆ ಅಂಜಿಸ್ಕೋತ ಹೊಂಟನ್ರಿ. ನಾವು 2 ಲಕ್ಷಕ್ಕೆ 2010ದಾಗ ನಮ್ದು ಹದಿನೀ ಗಂಡನ ಬಲ್ರಿ. ಈಗ ₹1 ಕೊಟ್ಟಿಲ್ರಿ. ಅವ 3 ಅಂತಸ್ತು ಬಿಲ್ಡಿಂಗ್ ಕಟ್ಟಿಸ್ಕೊಂಡು ಕೂತಾನ್ರಿ. ನಮ್ಮ ಬಾವನ್ ಬಿಲ್ಡಿಂಗ್ ಕಟ್ಟಿಸ್ಕೊಂಡು 50 ನೋಟ್ರಿನೇ ಅವರಿ ಎಲ್ಲೋರ್ದು. ಇದೀಗ ಜಮೀನಿನ ಮೂಲ ಮಾಲೀಕ ಮಹಮ್ಮದ್ ಸಲಿಮುದ್ದೀನ್ ಅನ್ನೋರು ಪಹಣಿ ಆಧಾರದ ಮೇಲೆ ಜಮೀನು ನಂದು. ಇವರೆಲ್ಲ ಕಾನೂನು ಬಾಹಿರವಾಗಿ ಸೈಟ್ ಖರೀದಿಸಿ ಮನೆ ಕಟ್ಟಿ ವಾಸಿಸುತ್ತಿದ್ದಾರೆ. ನಮ್ಮ ಜಮೀನು ನಮಗೆ ಕೊಡಿಸಿ ಅಂತ ಕೋರ್ಟ್ ಮೊರೆ ಹೋಗಿದ್ರು. ಆದರೆ ಇಲ್ಲಿಯ ನಿವಾಸಿಗಳು ಈ ಹಿಂದೆ ನಾವು ಸೈಟ್ಗಳನ್ನು ಕಾನೂನು ಪ್ರಕಾರವಾಗಿ ಖರೀದಿಸಿದ್ದೇವೆ, ಇದೀಗ ಏಕಾಏಕಿ ಖಾಲಿ ಮಾಡಿ ಅಂದ್ರೆ ಎಲ್ಲಿ ಹೋಗಬೇಕು? ಏನೇ ಆಗಲಿ ನಾವು ಈ ಬಡಾವಣೆ ಖಾಲಿ ಮಾಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಭಾಷಾಂಬರ್ ಬೇರೆಯವ್ರಿಗೆ ಮಾಡ್ರೆ ಅವ್ರಲಿಂದ ನಾವು 2ನೇ ಪಾರ್ಟಿ ತೊಗೊಂಡಿದ್ದೇವ್ರಿ. ತಗೊಂಡು ಮತ್ತೆ ಹೊಲ ಗಿಲ ಮಾರಿ ಇಲ್ಲೇ ಇರ್ಬೇಕು, ಮಕ್ಕಳು ಸಾಲಿ ಶಿಕ್ಷಣ ಬೇಕಾಗಿತ್ತು, ಕಟ್ಕೊಂಡು ಮಾಡ್ಕೊತ ಬಂದೇವ್ರಿ. ಈಗ ಬರೋದು ಈಗ ಮಾಡ್ತೀರಂದ್ರೆ ಹೆಂಗೆ ನಡೀತದ ಅದು? ನಾವು 30 ವರ್ಷ ಐತ್ರಿ. ನೋಡ್ರಿ, ಅಕ್ರಮ ಸಕ್ರಮ ಏನಿದ್ದಿಲ್ಲ ಅದು ಮಾಡ್ಕೊಂಡಿರ್ಬೇಕು. ಗಂಡಸ ಮಕ್ಳಿಗೆ ಗೊತ್ತಿರ್ತದ್ರಿ. ಅವೆಲ್ಲ ಏನು ಹೆಣ್ಮಕ್ಳಿಗೆ ಹೇಳ್ತಾರ್ರಿ, ಆಗ್ಯಾವ ಎಲ್ಲ ಕಾಗದ ಪತ್ರ ಅವ. ಅದೇನೇ ಇರಲಿ, ಸ್ವಂತ ಮನೆ ಪ್ರತಿಯೊಬ್ಬರ ಕನಸು. ಆದರೆ ಇದೀಗ ಮನೆ ಕಟ್ಟಿ ಸುಂದರ ಜೀವನ ನಡೆಸುತ್ತಿದ್ದವರ ನೆಮ್ಮದಿಗೆ ಕೊಳ್ಳಿ ಬಿದ್ದಿದ್ದು ದಿಕ್ಕು ತೋಚದಂತಾಗಿದ್ದಾರೆ. ಸದ್ಯ ಪ್ರಕರಣ ಬೂದಿ ಮುಚ್ಚಿದ ಕೆಂಡದಂತಿದ್ದು ಅಧಿಕಾರಿಗಳು ಏನ್ ಮಾಡ್ತಾರೆ ಕಾದು ನೋಡಬೇಕಿದೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18, ಕಲಬುರಗಿ.